ಹಾಯ್ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯ ವಿನಯ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ಗೌರಿಗೆರೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಚನ್ನಪಟ್ಟಣ ಹತ್ರ. ಸೊ ಟ್ರೈನಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ. ನಮಗೆ ಟ್ರೈನ್ ಇದೂ ಗೊತ್ತಿಲ್ಲ ಟೈಮಿಂಗ್ಸು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು 10 ನಿಮಿಷ ಫಾಸ್ಟಾಗಿ ಹೆಂಗೆ ಓಡ್ತಾ ಇದ್ದೀವಿ ನೋಡಿ, ಟ್ರೈನ್ ಇದೆ. ಸೊ ಹೊಟ್ಬಿಡುತ್ತೆ ಹೋಗಿ ಅಂತ 9 ಕಾಲಿಗೆ ಇದ್ದಿದ್ದು ನಾವು 9:10ಕ್ಕೆ ತೊಗೊಂಡ್ವಿ ಟಿಕೆಟು. ಸೊ ಅಲ್ಲಿಂದ ಬರೋಷ್ಟೊತ್ತಲ್ಲಿ ಹೆಂಗೆ ಏನು ಅಂತ ಗೊತ್ತಾಗದೆ ಓಡ್ವಿ. ಓಟಾಗುತ್ತೆ ಓಡಿ 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 ಅಂತಂದರು. ಸೊ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕೂತ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ಮಧ್ಯದಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ತುಂಬ ನೀಟ್ನೆಸ್ ಇತ್ತು ಟ್ರೈನಲ್ಲಿ. ಸೊ ನನ್ನ ಮಗಳು ಅಂತೀನಿ, ನಮ್ಮ ಅಣ್ಣನ ಮಗಳು ಸ್ಮೈಲ್ ಮಾಡು ಅಂದರೆ ಹಿಂಗೆ ಮಾಡಿಬಿಟ್ಟು ಹಂಗೆ ತಿರ್ಕೊಂಡ್ಲು. ಸೊ ಟ್ರೈನ್ ಹೊರಟು ಎಷ್ಟು ಫಾಸ್ಟಾಗಿ ಓಡಿದ್ದೀವಿ ಅಂದರೆ ನಾನು ಈ ರನ್ನಿಂಗ್ ರೇಸಲ್ಲಿ ಇಷ್ಟು ಓಡಿಲ್ಲ ಅಂದ್ಕೊತೀನಿ. ಸೊ ಹೇಗೆ ಹೋಗೋದು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಸ್ವಲ್ಪ ಕಾಫ್ ಇರೋದ್ರಿಂದ ಸ್ವಲ್ಪ ಮಾತಾಡೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನಾವು ಫಸ್ಟು 9 ಕಾಲಿಗೆ ಅಂದರೆ ಟೈಮಿಂಗ್ಸ್ ಮುಂಚೆನೂ ಇದೆ ಅಂದ್ಕೊತೀನಿ, ನನಗೆ ಗೊತ್ತಿಲ್ಲ. ನಾವು ಇಲ್ಲಿ ನೋಡೋಣ ಟೈಮಿಂಗ್ಸ್ ಯಾವಾಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. 9 ಕಾಲಿಗೆ ಸಿಕ್ತು. ಸೊ ನಾವು ಒಟ್ಟಿದಂದರೆ ಟ್ರೈನ್ ಏನಕ್ಕಂದರೆ ಒಂದು ಆರಾಮಾಗಿ ಕೂತ್ಕೊಬೋದು, ಫ್ರೀಯಾಗಿರುತ್ತೆ, ಒಂದು ಕುಲ್ಕಲ್ಲ ಅನ್ನೋ ಥರ ಅಷ್ಟೇ. ಸೊ ಹಾಗಾಗಿ ಟ್ರೈನಲ್ಲೇ ಹೊರಟ್ವಿ. ಸೊ ಟ್ರೈನಲ್ಲಿ ಸುಮಾರು 9 ಕಾಲು ಕೂತಿದ್ದಕ್ಕೆ ನಾವು 10:45 ಅಷ್ಟರಲ್ಲೆಲ್ಲ ನಾವು ಚನ್ನಪಟ್ಟಣದಲ್ಲಿ ಇದ್ವಿ ಅಂದ್ಕೊತೀನಿ. ಸೊ ನೋಡಿ ಸಖತ್ತಾಗಿದೆ ಇದು. ಅಂದರೆ ನಮಗೆ ಬೆಳಗ್ಗೆನೇ ಬಿಟ್ಟಿರೋದ್ರಿಂದ ನಮಗೆ ಅಷ್ಟು ಬಿಸಿಲು ಕಾಣಿಸ್ತಿಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಬಿಸಿಲು ಆಗ್ತಾಯಿದೆ. ರಾಮನಗರಕ್ಕೆ ಬಂದ್ವಿ. ಬಟ್ ಟ್ರೈನಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ. ಆಮೇಲೆ ಸಿಕ್ಕಾಪಟ್ಟೆ ರಶ್ ಆಗೋಯ್ತು. ಅಂದರೆ ವಯಸ್ಸಾದವರು ಹತ್ತೋರು, ಅಂದರೆ ನಮ್ಮ ಥರ ನಾವು ಬೇಗ ಇಳಿಬೇಕು ಅಂತ ನಾವು ಹೆಂಗಂತೀವೋ ಅವರು ಹತ್ತೋರು ನಾವು ಹತ್ತಬೇಕು ಅಂತ ಅನ್ನೋರು ಇರ್ತಾರಲ್ಲ. ಸೊ ಹಾಗಾಗಿ ಅವ್ರಿಗೂ ಇದ್ದಿತ್ತು. ಸೊ ನನ್ನ ಚಿಕ್ಕ ಮಗ ಮಲ್ಕೊಂಬಿಟ್ಟಿದ್ದಾನೆ. ಫೈನಲಿ ಟ್ರೈನ್ ಬಂದು 10:45 ಆಗಿತ್ತು. ಸೊ ನಾನು ಮಗುನ ಎತ್ಕೊತೀನಿ ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಆಂಟಿಗೆ ಹೇಳಿ ಮಗುನ ಎತ್ಕೊಂಡು ಬಂದ್ವಿ. ನೋಡಿ ನಮ್ಮ ಅಮ್ಮ ಎಲ್ಲ ಮುಂದೆ ಹೊರಟೋಗಿದ್ದಾರೆ, ನಾನು ಹಿಂದೆ ಇದ್ದೀನಿ. ಸೊ ನಿಧಾನವಾಗಿ ಮಗುನ ಎತ್ಕೊಂಡು ನಿಧಾನವಾಗಿ ಹೋಗೋಣ, ಇನ್ನೂ ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೊರಟ್ವಿ. ಸೊ ಚನ್ನಪಟ್ಟಣದಲ್ಲಿ ಇನ್ನೊಂದು ಏನಂದರೆ ಅದು ಸ್ಕಿಪ್ ಆಗಿದೆ. ನಾವು ಆಟೋದಲ್ಲಿ ಹೋದ್ವಿ. ಹೇಗಂದರೆ ಚನ್ನಪಟ್ಟಣ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ನಾವು ಬಸ್ ಸ್ಟ್ಯಾಂಡಿಂದ ಟ್ರೈನ್ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಅಲ್ಲಿ ತುಂಬ ಜನ ಹಂಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾರೆ. ಏನಿಲ್ಲ, ಒಂದು 30 ರೂಪಾಯಿ 50 ರೂಪಾಯಿ ಸೀಟ್ ಲೆಕ್ಕಕ್ಕೆ ಇದು ಮಾಡ್ತಾರೆ. ಸೊ ಬಸ್ಸು ಬಂದಿದ ತಕ್ಷಣ ಬಸ್ಸು ಸಿಕ್ತು. ಬಸ್ ಹತ್ಕೊಂಡ್ವಿ. ಡೈರೆಕ್ಟಾಗಿ ಗೌರಿಗೆರೆ ದೇವಸ್ಥಾನಕ್ಕೆ ಸಿಗುತ್ತೆ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ. ಸೊ ನಾವು ಶನಿವಾರ ಹೊರಟ್ವಿ. ಸೊ ಏನು ಅಂಥ ರಶ್ ಇಲ್ಲ. ಶುಕ್ರವಾರ, ಮಂಗಳವಾರ, ಭಾನುವಾರ ತುಂಬ ರಶ್ ಅಂತ ಹೇಳ್ತಾರೆ, ಅಮಾವಾಸ್ಯೆ, ಪೌರ್ಣಮಿ ಆ ಥರ. ಸೊ ನಿಮಗೆ ಯಾವಾಗ ನಿಮಗೆ ಹೋಗ್ಬೇಕನ್ಸುತ್ತೋ ಅವಾಗ ಹೋಗ್ಬೋದು. ಬಟ್ ತುಂಬ ಚೆನ್ನಾಗಿದೆ, ಒಂಥರ ಪಾಸಿಟಿವ್ ವೈಬ್ಸು. ಆಮೇಲೆ ಇನ್ನೊಂದು ಏನಂದರೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಅಲ್ಲಿ ವೀಡಿಯೋದಲ್ಲಿ ಹಾಕಿರ್ತಾರಲ್ಲ ಕೆಲವರು, ಅದು ನೋಡೋದಕ್ಕೂ ರಿಯಲಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ದೇವಸ್ಥಾನಗಳು ಅಂದರೆ ಮೇನ್ ದೇವಸ್ಥಾನ ಆ ಕಡೆ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ. ಅಲ್ಲಿ ವೀಡಿಯೋ ತೆಗಿಬಾರ್ದು ಅಂತ ಹಾಕಿದ್ರು, ಬಟ್ ಕೆಲವರು ತೆಗಿತಾರೆ ಅಂತ ಸುಮ್ಮನೆ ಯಾಕೆ ಅವ್ರು ಹೇಳೋದ್ಮೇಲೆ ಅಂತ ಹೇಳ್ಬಿಟ್ಟು ನಾನು ತೆಗಿಲಿಲ್ಲ. ಸರಿ, ಇದು ಆಚೆ ಬಂದ್ವಿ. ಒಂದು ಸುತ್ತು ಬಂದಾಗ ಆಚೆ ಇರುತ್ತೆ ಎಲ್ಲ ದೇವ್ರ ವಿಗ್ರಹಗಳಿದೆ ಇಲ್ಲಿ. ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅಂದರೆ ಸಿಕ್ಕಾಪಟ್ಟೆ ಬಿಸಿಲಾಗೋಯ್ತು. ನಮ್ಮಮ್ಮ ಎಲ್ಲ ಸುಸ್ತಾಗ್ಬಿಟ್ಟು, ನಮ್ಮ ಮಗ ಅಂತೂ ಇಲ್ಲ ನಾನು ನೀರು ಕುಡಿಬೇಕು, ನನಗೆ ನೀರು ಬೇಕು ಅಂತ ಹೇಳ್ಬಿಟ್ಟು ಇದು ಅಳ್ತಾ ಇದ್ದ. ಸೊ ಅವ್ನು ನೀರು ಕುಡಿದ್ಬಿಟ್ಟು ಫೈನಲಾಗಿ ನಾನು
ನಿಮಗೆಲ್ಲ ತೋರಿಸ್ಬೇಕು ಅಂತ ಹೇಳೋಕ್ಕೋಸ್ಕರ ನಾನು ಇದು ವಿಗ್ರಹಗಳೆಲ್ಲ ಇದೆ, ವಿಡಿಯೋಗಳು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದು ಮಾಡಲಿ ಅಂತಲೇ ನಾನು ದೇವ್ರನ್ನ ಕೇಳ್ಕೊತೀನಿ. ಇದು ಹಯಗ್ರೀವ ಸ್ವಾಮಿ, ಲಕ್ಷ್ಮಿ. ನೋಡಿ ಈ ಥರ ಇದೆ. ಇದು ಕಂಚಿಯಿಂದ ಮಾಡಿದ್ದಾರೆ, ಅಂದರೆ ಪಂಚಲೋಹದಿಂದ ಮಾಡಿದ್ದಾರೆ. ಸೊ ನೋಡಿ ಇಷ್ಟು ಜನ ಹೋಗಿದ್ದೀವಿ. ಸೊ ಹಂಗೆ ಬಸವಣ್ಣ ಇದೆ ಅಂತ ಹೇಳಿದ್ರು, ಹಾಗಾಗಿ ಹೊರಟಿದ್ದೀವಿ. ಸುಮಾರು ನಾವು ಎಲ್ಲ ಮುಗೋಷ್ಟರಲ್ಲೇ ಊಟ ಎಲ್ಲ ಮುಂಚೆ ಹೋಗ್ಬಿಟ್ಟು ಇದು ಮಾಡೋಷ್ಟರಲ್ಲಿ ಒಂದು ಬೇಗನೆ ಆಯಿತು, 12:30 ಅಷ್ಟರಲ್ಲೆಲ್ಲ ಆಯಿತು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಫೈನಲಿ ಇನ್ನೂ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ಅಂಬೇಗಾಲು ಕೃಷ್ಣ ಇದೆ. ಸೊ ಸಾರಿ, ನಾನು ಹೇಳೋದು ಮರ್ತೋದೆ. ಚನ್ನಪಟ್ಟಣದಿಂದ ಗೌಡಿಗೆರೆಗೆ ಸುಮಾರು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಅದೆಲ್ಲ ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ತಿರ್ಗಾ ಚನ್ನಪಟ್ಟಣಕ್ಕೆ ಬಂದು ಅಂಬೇಗಾಲು ಕೃಷ್ಣಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಬೇಗ ಬಂದ್ವಿ, ಅಂದರೆ ಇಲ್ಲಿ ಓಪನ್ ಮಾಡೋದು 4 ಗಂಟೆ ಅಂತ ಹೇಳಿದ್ರು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಇಲ್ಲಿ ಅವಾಗೆಲ್ಲ ಪೇಪರ್ ಹೂವು ಅಂತ ಇದ್ವಿ ನಾವು. ಇವಾಗೆಲ್ಲ ಸಿಗೋದು ತುಂಬ ರೇರ್ ಬಿಡಿ ಬೆಂಗಳೂರಲ್ಲಿ. ಸೊ ನನ್ನ ಮಗ ಇದೆ ಆಡ್ತಾವನೆ. ಫೈನಲಿ ಬಂದು 4 ಗಂಟೆ ಆಯಿತು. ಪೂಜಾರಿ ಬಂದರು, ಓಪನ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಏನು ಖುಷಿ ಆಯಿತು ಅಂದರೆ ಟೈಮಿಂಗ್ಸು ಅವ್ರು 4 ಗಂಟೆ ಅಂದರೆ 4 ಗಂಟೆಗೆ ಓಪನ್ ಮಾಡ್ತಾರೆ ಇಲ್ಲಿ. ಅದಂತೂ ಖುಷಿ ಆಯಿತು ನನಗೆ.